ಮಾರ್ಕೆಟ್ ಸ್ಟಾರ್ಟ್ ಆಗಷ್ಟರಲ್ಲಿ ನಮ್ದು ಆಲ್ರೆಡಿ 5ನೇದು 6ನೇದು ರೆಡಿ ಆಗ್ತದೆ. ಸೊ ನಾನು ಲಾಸ್ಟ್ ಟೈಮ್ ಸರ್ ಆ ಕಡೆನೇ ಮಾಡ್ತಾರೆ ಈ ಕಡೆ ಮಾಡಿ ಅಂತ. ಎಸ್ ಐ ಅಗ್ರಿ, ಐ ರೆಸ್ಪೆಕ್ಟ್ ಲೀಡರ್ಸ್ಗೂ ಅವ್ರ ಮಾತು ರೆಸ್ಪೆಕ್ಟ್ ಮಾಡೋದು. JP ನಗರ ಬೇಕು, ಬಲ್ಲಾರ್ಘಟ್ಟೆನೋ ಎಲೆಕ್ಟ್ರಾನಿಕ್ ಸಿಟಿ ಬೇಕು, ಎಸ್ ಅದನ್ನ ಒಂದಿನ ಕಂಪ್ಲೀಟ್ ರೌಂಡ್ ಮಾಡೋದು ಅಲ್ಲೂ ಆಲ್ರೆಡಿ ಫೈನಲೈಸ್ ಮಾಡಿ. ಸೊ ಮೇ ಬಿ ಮಾರ್ಚ್ ಒಳಗಡೆ ನನ್ನ ಟಾರ್ಗೆಟ್ ಆ ಟೆಲಿಕಾಸ್ಟ್ 10 ಸೂಪರ್ ಮಾರ್ಕೆಟ್ ನ ಓಪನ್ ಮಾಡಲೇಬೇಕು, ಮಾಡೇ ಮಾಡ್ತೀವಿ. 12 ತಿಂಗಳು 24 ಸೂಪರ್ ಮಾರ್ಕೆಟ್, ತಿಂಗಳಿಗೆ 2 ಸೂಪರ್ ಮಾರ್ಕೆಟ್, ಚಳಿ ಜ್ವರ ಏನೇನು ಬರ್ಬೇಕೆಲ್ಲ ಬರ್ತದೆ. ಡಿಸೈಡ್ ಮಾಡೋದು ಮುಗಿದೋಯ್ತು. ನಿಮಗೂ ಅಷ್ಟೇ ಹೇಳೋದು, ಯಾರು ಏನೋ ಹೇಳ್ತಾರೆ ಅಂತ ಹೇಳಕ್ ಹೋಗ್ಬೇಡಿ. ಇಲ್ಲಿ ಏನ್ ನಡೀತಾ ಇದೆ ಪ್ರಾಕ್ಟಿಕಲ್ ಅದನ್ನು ಯೋಚನೆ ಮಾಡಿ. ಕರ್ಕೊಂಡು ಬಂದಿರೋ ನಿಮ್ ಜೊತೆಗೆ ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಅಂಡ್ ಒಂದ್ ಕ್ಲಿಯರ್ ಇನ್ನೊಂದು ಹೇಳ್ಬಿಡ್ತೀನಿ, ಯಾರೆಲ್ಲ ಒಂದಷ್ಟು ಜನ 7-8 ಜನ ದುಡ್ಡು ವಾಪಸ್ ತಗೊಂಡ್ರು, ಅವ್ರಿಗೆ ತಗೊಳ್ಳಿ ಅಂತ ಹೇಳಿ ಪ್ರವೋಕ್ ಮಾಡೋದು ಅಷ್ಟೇ ಬಿಟ್ರೆ ಅವರಿಂದ ಬಂದು ಇಲ್ಲಿ ಯಾರೋ ಅವ್ರಿಲ್ಲ ಅಂದ್ರೆ ದುಡ್ಡು ಬರಲ್ಲ ಅನ್ನೋದೇನಿಲ್ಲ ಸರ್. ಯಾರು ಇಲ್ಲಿ ಬಿಡ್ಲಿ, ಇಟ್ ಇಸ್ ಹೋಲ್ ಅಂಡ್ ಸೋಲ್, ಇಟ್ ಇಸ್ ಕಂಪ್ಲೀಟ್ಲಿ ಇಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಅವನಿಂದ ಅವನನ್ನೇ ಕರ್ಕೊಂಡು ಬನ್ನಿ ಅಂತ ಇಲ್ಲಿ ಯಾರು ಕೇಳಲ್ಲ. ನೋ ಕ್ವಶನ್, ಒಂದೇ ಒಂದು ಸಿಂಗಲ್ ಕ್ವಶನ್ ನಿಮ್ಗೆ ಯಾರು ಏನು ಕೇಳಲ್ಲ. ನಿಮಗೆ ಬೇಡವಾ ಸ್ಟ್ರೈಟ್ ಆಗಿ ಒಂದು ಫಾರ್ಮ್ ಇದೆ, ಫಿಲ್ ಅಪ್ ಮಾಡಿ ನಿಮ್ ದುಡ್ಡು ವಾಪಸ್ ತಗೊಂಡು. ಅದು 60 days ಕೂಲಿಂಗ್ ಟೈಮ್ ಇರುತ್ತೆ. ಅಷ್ಟರೊಳಗಡೆ ಎನಿ ಮೂಮೆಂಟ್ ಇದೆ ರಿಟರ್ನ್. ಯಾರೋ ಹೇಳಿದ್ರು ಅವ್ರಿಗೆ, ಕೆಲವರು ನಾನಿದ್ರೇನೆ ಕೊಡೋದು, ನಾನು ಆಲ್ರೆಡಿ ಬಿಟ್ಬಿಟ್ಟೆ ನಿಮ್ ದುಡ್ಡು ತಗೊಂಡ್ಬಿಡಿ, ಅವ್ರು ಇದ್ದಿದ್ದಕ್ಕೋಸ್ಕರ ಯಾಕಿಲ್ಲ, ಅವ್ರು ಇದ್ದಿದ್ದಕ್ಕೋಸ್ಕರ ಕೊಡಲ್ಲ, ಯಾವುದಿಲ್ಲ. ಇಟ್ ಈಸ್ ಎ ಕಂಪನಿ ರೆಸ್ಪಾನ್ಸಿಬಿಲಿಟಿ. ಯಾರೆಲ್ಲ ಶೇರ್ಸ್ ಬಗ್ಗೆ ನಾಲೆಡ್ಜ್ ಇಲ್ಲ ಆಮೇಲೆ ಮಾತಾಡೋಣ ಬಗ್ಗೆ. ಸೊ ಹಾಗಾಗಿ ಇಲ್ಲಿ ನಾವು ಏನ್ ಮಾಡಕ್ ಕೊಟ್ಟಿದ್ದೀವಿ ಅನ್ನೋದು ಪ್ರತಿಯೊಂದು ಕ್ಲಿಯರ್ ಆಗಿ ಲಾಸ್ಟ್ ರೆಸಾರ್ಟ್ ಹೇಳಿದ್ವಿ, ಅದ್ರ ಪ್ರಕಾರನೇ ನಾವು ನಡ್ಕೊಂಡು ಬಂದಿದ್ದೀವಿ. ಇನ್ ಮುಂದಕ್ಕೂ ಏನ್ ಹೇಳ್ತಿದೀವಿ ಡೆಫಿನೆಟ್ ಆಗಿ ಆ ಒಂದು ವಿಷಯ ಇಟ್ಕೊಂಡು ಹೊರಟಿದ್ದೀವಿ. ಅದೇ ವಿಷಯದಲ್ಲಿ ನೀವು ನಿಮ್ಮ ಲೈಫ್ ಅದೇ ತರ ನಿಮ್ಮ ಲೈಫ್ ಒಂದು ವಿಷಯ ಇಟ್ಕೊಂಡು ಕೆಲಸ ಮಾಡಿ ಡೆಫಿನೆಟ್ ಆಗಿ ಸಕ್ಸಸ್ ಆಗ್ಬೋದು. ಅಂಡ್ ಬ್ಯಾಕ್ to become a public limited company, giving opportunity to everyone to become a shareholder. So ನಾವು ಲಾಸ್ಟ್ ರೆಸಾರ್ಟ್ ಅಲ್ಲಿ ಇದನ್ನ ಹೇಳಿದ್ವಿ, ಅಂದ್ರೆ ಹಿಂದೆ ನಮ್ದು PPT ನಲ್ಲಿ ಸ್ಲೈಡ್ ಅಲ್ಲಿ ಇರೋದು ಕರೆಕ್ಟ್ ಅಲ್ವಾ. ಇವಾಗ ನೀವೇನ್ ಶೇರ್ಸ್ ತಗೊಳ್ತೀರಾ ಇದು ಕಂಪನಿಯ ಒಂದು ಇಂಟರ್ನಲ್ ಶೇರ್ಸ್. ಮೇ ಬಿ 2026 ಈ ವರ್ಷ ಮುಗಿದ ಮೇಲೆ 2027 ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ಕೂಡ ಒಂದು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿ ಇವತ್ತು ನಿಮ್ಮ 100 ರೂಪಾಯಿ ವ್ಯಾಲ್ಯೂ ಇವತ್ತು ಬರೆದಿಟ್ಕೊಳ್ಳಿ, ರೆಕಾರ್ಡ್ ಮಾಡಿಟ್ಕೊಳ್ಳಿ. ಫೋನ್ ಇಲ್ಲ ಅನ್ಸುತ್ತೆ, ರೆಕಾರ್ಡ್ ಮಾಡ್ಕೊಳ್ಳಿ ಸರ್. ನನ್ನ ಕೆಲಸ ಇವತ್ತು ಬರೆದಿಟ್ಕೊಳ್ಳಿ, ನಿಮ್ಮ 100 ರೂಪಾಯಿ ವ್ಯಾಲ್ಯೂ ಅವತ್ತು ಎಲ್ಲಿಗೆ ಹೋಗಿರುತ್ತೆ ಅಂತ ನಿಮ್ಗೆ ಗೊತ್ತಿರೋಲ್ಲ. ಅಷ್ಟು ಸ್ಪೀಡ್ ಆಗಿ ಈ ಒಂದು ಬಿಸ್ನೆಸ್ ಹೋಗುತ್ತೆ. ಸೊ ಇವಾಗ ನೀವು ಇಂಟರ್ನಲ್ ಶೇರ್ ಹೋಲ್ಡರ್ ಆಗಿರ, ನೆಕ್ಸ್ಟ್ ಪಬ್ಲಿಕ್ ಲಿಮಿಟೆಡ್ ಆಗುತ್ತೆ. ನೀವು ಇಲ್ಲಿ ಇಮ್ಯಾಜಿನೇಷನ್ ಕೂಡ ಮಾಡಕ್ಕಾಗಲ್ಲ, ಆ ಲೆವೆಲ್ಗೆ ಕಂಪನಿ ಟೇಕಪ್ ಆಗುತ್ತೆ. ಅದಕ್ಕೆ ಒಂದು ಗ್ರೌಂಡ್ ವರ್ಕ್ ಅಷ್ಟೇ ನಾವು ಮಾಡ್ತಾ ಇರೋದು. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬರಬೇಕು, ಬೆಳಿಬೇಕು, ಕರೋಡ್ಪತಿ ಆಗಬೇಕು. ಸರ್ ಯಾಕೆ ಸಾಧ್ಯ ಇಲ್ಲ? ಅವ್ರು ಎಷ್ಟೇ ಬಡ ವ್ಯಕ್ತಿ ಆಗಿರ್ಲಿ, ಅವನು ಕೂಡ ಕರೋಡ್ಪತಿ ಆಗ್ಬೇಕು ಅನ್ನೋದೇ ನನ್ನ ಡ್ರೀಮ್. ಆಗ್ಬೇಕು ಕೂಡ ಇಂಡಿಯಾದಲ್ಲಿ ಬರಬೇಕಾಗ್ತದೆ. ಯಾರು ಅವ್ರು ಏನ್ ಮುಗಿಯಸಲ್ಲ, ಅವ್ರ ಮಗ ರೆಡಿ ಆಗಿರ್ತಾರೆ, ಅವ್ರ ಮಗ ಮುಗಿಯಸಲ್ ಪಕ್ಕದಲ್ಲಿ ಮೊಮ್ಮಗನ್ನು ಮಗನ್ ಕೂಸ್ಕೊಂಡು ಹೋಗ್ತಾರೆ. ಪಾಪ ಇಲ್ಲಿ ಕುತ್ಕೊಂಡ್ರಲ್ಲ ಜೈ 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 ಅಂತ ಅವ್ರ ಮನೆ ಅವ್ರ ಆಯಾಸ ಮುಗಿದೋಗಿರುತ್ತೆ. ನೋಡ್ತಿದೀವಲ್ವಾ? ಯಾರು ಸರ್ ಓಪನ್ ಆಗಿ ಬಂದ್ಬಿಟ್ಟು ನನ್ನ ಜೊತೆ ನೀನಿದ್ದೆ, ಪಾಪ ನೀನ್ MLA ಮಾಡ್ತೀನಿ, ಪಾಪ ನೀನ್ ಮಿನಿಸ್ಟರ್ ಮಾಡ್ತೀನಿ, ನೀನ್ ಕಾರ್ಪೊರೇಟರ್ ಮಾಡ್ತೀನಿ. ಯಾರು ಮತ್ತೆ ಯಾಕೆ ಅವರಿಂದ ಹೋಗ್ಬೇಕು? ಯಾಕೆ ನಮ್ಮ ಲೈಫ್ ಹಾಳು ಮಾಡ್ಬೇಕು ಸರ್? ನಮಗೂ ನಮ್ದೇ ಆದಂತ ಒಂದು ಕೆಪಬಿಲಿಟಿ ಇದೆ ನಮ್ಮ ಲೈಫಲ್ಲಿ. ನಾವು ಯಾರಿಗೋ ಜೈ ಜೈ ಅನ್ಕೊಂಡು ಜೀವನ ಹಾಳು ಮಾಡ್ಕೊಳ್ಳೋದು. ನಮ್ಮ ಲೈಫಲ್ಲಿ ನಾನೇನಾಗಬೇಕು? ನಾನೊಬ್ಬ CM, ನಾನೊಬ್ಬ PM, ನಾನೊಬ್ಬ MP, ನಾನೊಬ್ಬ MLA, ನಾನೊಬ್ಬ ಫಿಲ್ಮ್ ಹೀರೋ. ಯಾಕೆ ಸಾಧ್ಯ ಇಲ್ಲ? ನಾನೊಬ್ಬ ಸೆಲೆಬ್ರಿಟಿ ನೀವು ಫೀಲ್ ಮಾಡಿ, ನಿಮ್ಮನ್ನ ನೀವು ಫಸ್ಟ್ ಸೆಲೆಬ್ರೇಟ್ ಮಾಡಿ, ಆಟೋಮೆಟಿಕ್ ಬರುತ್ತಲ್ಲ. ನಾವೆಲ್ಲ ಹೆಂಗಾಗ್ಬಿಟ್ಟಿದೀವಿ ಅಂದ್ರೆ ಯಾರು ಏನ್ ಮಾಡ್ತಾರೆ ಅವ್ರು ಜೈ, ಇವರು ಜೈ, ಅಷ್ಟೇ ಜೀವನ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಕರೋಡ್ಪತಿ ಆಗಲೇಬೇಕು ಅನ್ನೋದಕ್ಕೆ ಮೊದಲನೇದಾಗಿ ಯಾರ ಹತ್ರನೂ ಕೂಡ ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ ನ ತಗೊಳ್ತಿಲ್ಲ. ಅಂಡ್ ಸೆಕೆಂಡ್, ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆದಾಗ ಇಲ್ಲಿ ಕೂತ್ಕೊಳ್ಳುವಂತ ಪ್ರತಿಯೊಬ್ಬ ಕಂಪನಿ ಒಳಗಡೆ ಯಾರೆಲ್ಲ ಬರ್ತಾರೋ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಶೇರ್ ಹೋಲ್ಡರ್. ಈ ಕಂಪನಿ, ಆ ಕಂಪನಿ ಯಾರ್ದು? ನಮ್ದು. ಯಾರು ಸರ್? ನಮ್ದು. ಯಾರ್ದು? ನಂದು. ದೇವರಾಣೆ ನಂದಲ್ಲ ಸರ್, ಈ ಕಂಪನಿ ನಿಮ್ದು.
ಯಾರು? ನಂದು. ಥ್ಯಾಂಕ್ ಯು. ನೆಕ್ಸ್ಟ್ ಮೈಲ್ ಸ್ಟೋನ್ 2025. ನಾನು ಮರ್ತೋಗಿದೆ, ಕೆಲವೊಂದು ಅಷ್ಟೇ ಮೊನ್ನೆ ಆಡ್ ಮಾಡಿದ್ದೀನಿ, ಯಾವ್ದಾದ್ರು ಮಿಸ್ ಆಗಿದ್ರೆ ಹೇಳಿ. 2025ರಲ್ಲಿ ಏನೆಲ್ಲ ಮಾಡಿದೀವಿ. ಮೊದಲನೇದಾಗಿ ಗೋವಾದಲ್ಲಿ ಎಂತ ಮೋಸ ಸರ್ ನೀವು. ಗೋವಾದಲ್ಲಿ ಕೇಕ್ ಕಟ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ. ಇಲ್ಲಿರೋರು ಏನ್ ಮಾಡಿದ್ರು ಪಾಪ, ಮೋಸ ಮಾಡಿದ್ರು ನೋಡಿ ನಿಮ್ಗೆ. ಗೋವಾದಲ್ಲಿ 50,000 ಕನ್ಸ್ಯೂಮರ್ಸ್ ಆಗಿರುತ್ತೆ, ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋರು. ಇಲ್ಲ ಮಾಡಿದ್ರ? ಇಲ್ಲ. ಆದ್ರೂ ಹೇಳಿಲ್ವಲ್ಲ. ಓಕೆ, ಸೊ ಮೊದಲನೇದಾಗಿ ಇದೆಲ್ಲ ನಿಂತ್ಕೊಂಡು ಕ್ಲಾಸ್ ಮಾಡೋಣ. 50,000 ಕನ್ಸ್ಯೂಮರ್ ಕ್ಲಾಸ್ ಮಾಡಿ. ಇವೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ 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 ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಅಂತ ಹೇಳಿದ್ರೆ 50,000 ಜನ ನಮ್ಮನ್ನ ನಂಬ್ಕೊಂಡು ಆಲ್ರೆಡಿ ನಮ್ಮ ಜೊತೆ ಬರ್ತಾರೆ. ಯಾವ್ದೋ ಒಂದು ಡೈಲಾಗ್ ಇದೆ, ಯಾವ್ದೋ ಒಬ್ರು ಹೇಳ್ತಾರೆ, ಸರ್ ಕೋಟಿ ಮಾಡಕ್ಕಂತ ಮಾತ್ರ ಪ್ರಾಬ್ಲಮ್ ಸರ್, ಕೋಟಿ ಆದ್ಮೇಲೆ ಕೋಟಿ ಕೋಟಿ ಬರುತ್ತೆ ಅಂತ. ನಂದು ಅದೇ ಕಾನ್ಸೆಪ್ಟ್. ಕ್ರೋರ್ಸ್ ಟಚ್ ಮಾಡಕ್ಕಂತ ಸ್ವಲ್ಪ ಕಷ್ಟ, ಕ್ರೋರ್ಸ್ ಆದ್ಮೇಲೆ ಆಟೋಮೆಟಿಕಲ್ ಬರುತ್ತೆ. ಹಂಗೆ 50,000 ಕನ್ಸ್ಯೂಮರ್ ಸ್ಟಾರ್ಟ್ ಮಾಡಿದಾಗ ನಾವು, ನನ್ನ ಫ್ರೆಂಡ್ ಒಬ್ರು, ನಾನು ಒಂದು ಟೈಮಲ್ಲಿ ನಮ್ಮ ಕಲ್ಯಾಣರಾಗೆಲ್ಲ ಹೆಸರು ತಗೊಳ್ಳೋದು ಬೇಡ, ಅವ್ರ ಟ್ರೈನಿಂಗ್ ಎಲ್ಲ ನೋಡಿ ನಾವು ಮೋಟಿವೇಟ್ ಆಗಿ ಸಿಕ್ಕಾಪಟ್ಟೆ ಹಿಂಗ್ ಆಗ್ಬೇಕು ಅಂತಿದ್ವಿ. ಆ ವ್ಯಕ್ತಿಗೆ ಈ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಒಂದು 1.5 year ಬ್ಯಾಕ್ ಕರ್ಕೊಂಡು ಬಂದು, ಸರ್ ಹಿಂಗೆಲ್ಲ ಮಾಡ್ತೀವಿ, ಬನ್ನಿ ಸರ್, ಇಲ್ಲೆಲ್ಲ ಯಾವ್ದು ಹೋಗ್ತೀರಾ, ನಿಮ್ಮ ಇಮೇಜ್ಗೆ ಇದೆಲ್ಲ ಸೂಟ್ ಆಗಲ್ಲ, ನಮ್ಮ ಜೊತೆ ಬನ್ನಿ, ಒಂದು ಟ್ರೈನರ್ ಆಗಿ ನಮ್ಮ ಜೊತೆಗೆ ಇರಿ ಅಂತ. ಫಸ್ಟ್ ಒಂದು ಮೀಟಿಂಗ್ ಮಾಡಿದ್ರು. ಅವತ್ತು 45 ಜನ ಬಂದಿರ ಅನ್ಸುತ್ತೆ. ಅದಾದ್ಮೇಲೆ, ದೀಪು ನನ್ನ ಟ್ರೈನಿಂಗ್ಗೆ ನಿಮ್ಮ ಜನ ಸೂಟ್ ಆಗಲ್ಲ, ಅವ್ರಿಗೆ ಇನ್ನೂ ಆ ತರ ಮೆಚುರಿಟಿ ಇಲ್ಲ, ಒಂದು ಹಂತಕ್ಕೆ ಬರಲಿ, ಬಂದ್ಮೇಲೆ ನಾನು ಟ್ರೈನಿಂಗ್ ಬರ್ತೀನಿ ಅಂತ ಹೇಳಿ ಅವತ್ತೇ ಡಿಸೈಡ್ ಮಾಡಿದೆ. ವಾ, ಇವರು ನಮ್ಮ ಒಂದು ಸಾಫ್ಟ್ವೇರ್ಗೆ ಮ್ಯಾಚ್ ಆಗ್ತಿಲ್ಲ, ಇವ್ರು ಇನ್ನೂ ಅಲ್ಲೇ ಇದ್ದಾರೆ 15 ವರ್ಷದ ಹಿಂದೆ, ನಾವು ಆಲ್ರೆಡಿ ಎಲ್ಲ ಮುಂದೆ ಇದೀವಿ, ಸೊ ಸೂಟ್ ಆಗಲ್ಲ ಅಂತ ಹೇಳಿ ಥ್ಯಾಂಕ್ ಯು ವೆರಿ ಮಚ್ ಸರ್, ಆಲ್ ದ ಬೆಸ್ಟ್ ಅಂತ ಹೇಳಿ. ಪಾಪ ಇದಾದ್ಮೇಲೆ 1.5 ವರ್ಷದಲ್ಲಿ ಮೋಸ್ಟ್ 5 ಕಂಪ್ನಿಗೆ ಹೋಗಿದ್ರು. ಮೊನ್ನೆ ಒಂದು ನಾನು ಇದರಲ್ಲಿದ್ದೆ, ರಾಜಸ್ಥಾನಲ್ಲಿದ್ದೆ, ಜೈಪುರಲ್ಲಿ. ಅವರು ಎಲ್ಲ ಒಂದಷ್ಟು ಜನ ಜೈಪುರ್ ಬಂದಿದ್ರು. ಅದರಲ್ಲಿ ಒಬ್ರು ಮೀಟ್ ಮಾಡಿ ಅವ್ರಿಗೆ ಫೋಟೋ ಹಾಕೊಂಡಿದ್ರು, ಇವತ್ತಿಂದ ನ್ಯೂ ಬಿಗಿನಿಂಗ್ಸ್, ನ್ಯೂ ರೆವಲ್ಯೂಷನ್ ಸ್ಟಾರ್ಟ್ ಅಂತ. ಅಲ್ಲಿಗೆ ಎಂಡ್ ಆಯ್ತು, ಏನೂ ಆಗ್ಲಿಲ್ಲ ಮುಂದೆ. ನಾನು ನೋಡ್ತಾ ಇದ್ದೀನಿ ಫೇಸ್ಬುಕ್ ಅಲ್ಲಿ, ಏನೂ ಆಗ್ಲಿಲ್ಲ. ಸಿ, ಅವರು ಥಿಂಕಿಂಗ್ ಹೇಗೆ ಅಂದ್ರೆ, ಇವ್ರು ಏನ್ ಮಾಡ್ಬೋದು, ಏನಾಗುತ್ತೆ ಇವ್ರ ಕೈಯಲ್ಲಿ ಅಂತ. ಸರ್, ಸ್ಟಾರ್ಟಿಂಗ್ ಅಲ್ಲಿ 5 ಜನ ನಂಬಿಕೆ ಇಟ್ಕೊಂಡು, 10 ಜನ ನಂಬಿಕೆ ಇಟ್ಕೊಂಡು ನಮ್ಮ ಜೊತೆ ಬಂದು ಇವತ್ತು 50,000 ಪ್ಲಸ್ ಕನ್ಸ್ಯೂಮರ್ಸ್ ಇದ್ದಾರೆ. ಬೇರೆ ಕಂಪನಿಗಳ ತರ ಸುಮ್ಮನೆ ಬಿಲ್ಡಪ್ಗೋಸ್ಕರ ಅಷ್ಟು ಇಷ್ಟು ಅಂತೆಲ್ಲ ಹಾಕೊಂಡು ಅದೆಲ್ಲ ಇಲ್ಲ. ನಾವು ಏನ್ ಹೇಳಿರ್ತೀವಿ, ಇಟ್ ಇಸ್ ಆನ್ ರೆಕಾರ್ಡ್ಸ್, ಯಾರು ಯಾವತ್ತು ಬೇಕಾದ್ರೂ ಬರ್ಬೋದು. ಸೊ ನಮ್ಮ ಹತ್ರ ಏನ್ ಮಾತಾಡಿರ್ತೀವಿ ಪ್ರತಿಯೊಂದು ರೆಕಾರ್ಡ್. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಇಷ್ಟು ನಂಬಿಕೆ ಇಟ್ಟು ನಮ್ಮ ಜೊತೆ ಬಂದಿದ್ದೀರಾ. ಈ 50,000 ಈ ವರ್ಷದ ಎಂಟಿಗೆ ಅಟ್ ಎನಿ ಕಾಸ್ಟ್ ಒಳ್ಳೆಕ ಸರ್, ನೆಕ್ಸ್ಟ್ ಮಂತ್ ಅಲ್ಲಿ 1 lakh ಮಾಡ್ಬೋದು. ನನ್ನ ಟಾರ್ಗೆಟ್ ಅಟ್ ಎನಿ ಕಾಸ್ಟ್ 10 ಮಿಲಿಯನ್, ಅಂದ್ರೆ 1 ಕೋಟಿ ಜನಕ್ಕೆ ರೀಚ್ ಮಾಡಬೇಕು. 1 ಕೋಟಿ ಜನ ಬರಬೇಕು. 50,000 ತನಕ ಹೋಗಿಲ್ವಲ್ಲ, ಅದು ಸ್ವಲ್ಪ ಟಫ್ ಅಷ್ಟೇ. ಬಟ್ ಇನ್ನು 1 ಕೋಟಿ ಟಚ್ ಮಾಡೋದು, ದಾಟೋದು, ಅದು ಹೇಗೆ ಅಂತ ನನಗೆ ಗೊತ್ತಿದೆ. ನಾನು ಆಲ್ರೆಡಿ ನನ್ನ ಒಂದು ವಿಷನ್ ಇರಂತ ನಾನು ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀನಿ. ಡೆಫಿನೆಟ್ ಆಗಿ ಈ ವರ್ಷದ ಎಂಟರೊಳಗೆ 10 ಮಿಲಿಯನ್ ಯೂಸರ್ಸ್, ಅಂದ್ರೆ 1 ಕೋಟಿ ಜನ ಸ್ಮಾರ್ಟ್ ಕಿಡ್ ಫ್ಯಾಮಿಲಿ ಇರ್ತಾರೆ. ಡೆಫಿನೆಟ್ಲಿ ನಾವು ನೀವೆಲ್ಲ ಕೆಲಸ ಮಾಡೋಣ. ಥ್ಯಾಂಕ್ ಯು. ಅಂಡ್ 28,000 ಪ್ಲಸ್ ಆರ್ಡರ್ಸ್ ಸರ್, 28,000 ಪ್ರಾಡಕ್ಟ್ಸ್ ಇಲ್ಲಿ ತನಕ ಡೆಲಿವರಿ ಮಾಡಿ. ಅದರಲ್ಲಿ 4-5 ಪ್ರಾಡಕ್ಟ್ ಇರುತ್ತೆ ಒಂದು ಆರ್ಡರ್ ಅಲ್ಲಿ. ಏನ್ ಸಂಜೀವ್ ಅವರೇ, ನಿಮ್ ಪ್ರಾಡಕ್ಟ್ ಎಲ್ಲ ಹೋಗ್ತಿದ್ಯಾ ನೋಡಿ. ಅವ್ರು ಎಷ್ಟು ಸ್ಮಾರ್ಟ್ ಅಂದ್ರೆ, ಅವ್ರೊಂದು ಪ್ರಾಡಕ್ಟ್ ಇತ್ತು, ನಿಮ್ ಪ್ರಾಡಕ್ಟ್ ಬಗ್ಗೆ ಆಮೇಲೆ ಹೇಳ್ತೀನಿ. ಓಕೆ, ಐ ಆಮ್ ವೆರಿ ಹ್ಯಾಪಿ, ನಾನು ಯೂಸ್ ಮಾಡ್ತೀನಿ. ಓಕೆ, ಸೊ ಅವ್ರದ್ದೆಲ್ಲ ಅವರೊಂದು ಪ್ರಾಡಕ್ಟ್ ಪ್ರಮೋಟ್ ಮಾಡ್ತಾರೆ. ನೋಡಿ ಸರ್, ನಿಮ್ ಬಾಸ್ಗೆ ಇಲ್ಲಿಂದ ಒಂದು ವಾರ್ನಿಂಗ್ ನೋಡಿ, ನಮ್ಮ ಚೆನ್ನಾಗಿ ನೋಡ್ಕೊಂಡ್ರೆ ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೋತೀವಿ, ಇಲ್ಲ ಅಂದ್ರೆ ನಾವೇ ಅದನ್ನ ರೆಡಿ ಮಾಡ್ಬಿಡ್ತೀವಿ. ಯಾವ್ದ್ರೆ ಕೇಳಿ, ಹೇಳ್ತೀರಾ? ನಿಮ್ ಬಾಸ್ ಸ್ವಲ್ಪ ಗೊತ್ತಿರೋರೆ, ಆದ್ರೂ ನಿಂತು ಹೋಗ್ಲಿ ಅಂತಷ್ಟೇ, ನಾವು ಕ್ರಾಸ್ ಮಾಡಲ್ಲ ಸರ್. ಫಸ್ಟ್ ಯಾರಿರ್ತಾರೆ ಅವ್ರ ಜೊತೆಗೆ ಲಾಸ್ಟ್ ಅಂತ. ಓಕೆ, ಸೊ 28,000
ಪ್ಲಸ್ ಪ್ರಾಡಕ್ಟ್ಸ್ ಇಲ್ಲಿ ತನಕ ಡೆಲಿವರಿ ಮಾಡಿದ್ದೀವಿ. ಅದು ಅವ್ರು ಸುಮಾರು ಪ್ರಾಡಕ್ಟ್ ತಿಂಗಳು ಒಂದಷ್ಟು ಹೋಗ್ತಾ ಇರುತ್ತೆ, ಅವರು ಒಂದಷ್ಟು ಪ್ರಾಡಕ್ಟ್ ಹಾಕಿದ್ರೆ ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅಂಡ್ 8,000 ಪ್ಲಸ್ ಪ್ರಾಡಕ್ಟ್ಸ್ ನಮ್ಮ ಹತ್ರ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ, ಯಾಕಂದ್ರೆ ಈಗ ನಮ್ಮ 3 ಸ್ಟೋರ್ ಆಲ್ರೆಡಿ ಏನಿದೆ, ಒಂದೊಂದು ಸ್ಟೋರ್ ಅಲ್ಲಿ ಮೋರ್ ದೆನ್ 7,000 ಪ್ಲಸ್ ಪ್ರಾಡಕ್ಟ್ಸ್ ಇದೆ. ಹತ್ರ ಅದಿನ್ನೂ ಜಾಸ್ತಿ ಆಗುತ್ತೆ, ಇನ್ನ ಆಡ್ ಆನ್ ಆಗ್ತಾ ಹೋಗುತ್ತೆ. ಅಂಡ್ 15 crore ಪ್ಲಸ್ ಟರ್ನ್ಓವರ್. ನಾವು ಸುಳ್ಳು ಹೇಳೋದು 102 ಕೋಟಿ ಇಟ್ ಇಸ್ ಎ ರಿಯಾಲಿಟಿ. ಲಾಸ್ಟ್ ಇಯರ್ ನಾವು 15 ಕೋಟಿ ಅಷ್ಟೇ ಟರ್ನ್ಓವರ್ ಮಾಡೋದು. ಬಟ್ ಈ ವರ್ಷ ಎಷ್ಟಾಗ್ಬೋದು ನಿಮ್ ಪ್ರಕಾರ? ಎನಿ ಗೆಸ್? ಕೊಡಿ ಸರ್ ಒಂದು ಕ್ಲಾಸ್. 100+ ಕ್ಲೋಸ್ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಡೆಫಿನೆಟ್ ಟೆಸ್ಟ್ ಮಾಡೋಣ. 22nd and 23rd February 25 ವಿಷನರಿ ವಾಯೇಜ್ ರೆಸಾರ್ಟ್ ಟ್ರೈನಿಂಗ್ ಅವರ್ಸ್. ಫೆಬ್ರವರಿ ಮಾಡಿದ್ದು ಹೌದಾ? ಓಕೆ. ಅದಾದ್ಮೇಲೆ 6th April 25 ಮೆಗಾ ಅಫಿಲಿಯೇಟ್ ಮೀಟ್ ಅಂಡ್ ಅಚೀವರ್ ಸೆಲೆಬ್ರೇಷನ್ ಆರ್ವಿ ಡೆಂಟಲ್ ಕಾಲೇಜ್. ಓಕೆ, ಆರ್ವಿ ಕಾಲೇಜ್. May 25 4th ಗೋವಾ ಟ್ರಿಪ್ 75 ಮೆಂಬರ್ಸ್. ಅದಾದ್ಮೇಲೆ 13th July ಮೆಗಾ ಅಫಿಲಿಯೇಟ್ ಮೀಟ್ ಅಂಡ್ ಅಚೀವರ್ ಸೆಲೆಬ್ರೇಷನ್ ಅಟ್ ಎನ್ಜಿ ಎಲ್ಲಿ ಕಬ್ಬನ್ ಪಾರ್ಕ್. ಓಕೆ. 3rd August ಸ್ಮಾರ್ಟ್ ಫಿಟ್ ಫಸ್ಟ್ ಸೂಪರ್ ಮಾರ್ಕೆಟ್ ಗ್ರ್ಯಾಂಡ್ ಓಪನಿಂಗ್. ವೆರಿ ಪ್ರೌಡ್ ಮೂಮೆಂಟ್. ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್ ಅದು. ತುಂಬಾ ಜನ ಹೇಳೋರು ಇವಾಗೆಲ್ಲಾದ್ರು ಫೇಲ್ಯೂರ್ ಮಾಡಲು ಹೋಗ್ಬೇಡಿ ಎಲ್ಲ ಆನ್ಲೈನ್ ಅಂತ. ನಮ್ಗೆ ಯಾವ್ದು ಫೇಲ್ ಗೀಲ್ ಅನ್ನೋದೆಲ್ಲ ನಮ್ಮ ಹತ್ರ ಇಲ್ವೇ ಇಲ್ಲ. ಸೊ ನಾವು ಆಲ್ರೆಡಿ ಆನ್ಲೈನ್ ಅಲ್ಲಿ ಇದೀವಿ. ತುಂಬಾ ಜನ ಡಾರ್ಕ್ ಸ್ಟೋರ್ ಮಾಡ್ತಿದ್ದಾರೆ ಈಗ ಬ್ಲಿಂಕಿಟ್ ಅವರೆಲ್ಲ. ಅಂದ್ರೆ ಈ ತರದೊಂದು ಸ್ಟೋರ್ ಒಳಗಡೆ ನಿಮಗೆ ಪಬ್ಲಿಕ್ ಅಲ್ಲ, ಬಟ್ ನಮ್ದು ಎರಡೂ ಇದೆ. ನಾವ್ ಇನ್ನೂ ಬೆಸ್ಟ್ ಆಗಿದೀವಿ. ಪಬ್ಲಿಕ್ ಬರ್ತಾರೆ, ಜೊತೆಗೆ ಆನ್ಲೈನ್ ಅಲ್ಲೂ ಇದೀವಿ. ಸೊ ವಿ ಆರ್ ದ ಬೆಸ್ಟ್ ಆಕ್ಚುಲಿ. ಇಟ್ಸ್ ನಾಟ್ ಎ ಡಾರ್ಕ್ ಸ್ಟೋರ್ ಕಾನ್ಸೆಪ್ಟ್. ಓಕೆ. ಸೊ ಎಗ್ನಳ್ಳಿದು ನಮ್ದು ಫಸ್ಟ್ ಸ್ಟೋರ್. ಅದಾದ್ಮೇಲೆ 31st August ಫಸ್ಟ್ ಆನಿವರ್ಸರಿ ಪ್ರೆಸ್ಟೀಜ್ ಆಡಿಟೋರಿಯಂ. ಯಾರೆಲ್ಲ ಬಂದಿದ್ರಿ? ಹೇಗಿತ್ತು ಪ್ರೋಗ್ರಾಮ್? ಸೂಪರ್. ಇನ್ನ ಒಂದು ಪ್ರೋಗ್ರಾಮ್ ಈ ಮಂತ್, ನೆಕ್ಸ್ಟ್ ಮಂತ್ ಸೂಪರ್ ಆಗಿರೋ ಪ್ರೋಗ್ರಾಮ್ ಒಂದು ಡಿಸೈನ್ ಆಗಿದೆ. ಮೈಂಡ್ ಬ್ಲೋಯಿಂಗ್ ಪ್ರೋಗ್ರಾಮ್ ನೆಕ್ಸ್ಟ್. ಓಕೆ. ಸೊ ಫೆಬ್ರವರಿ ಮಾಡೋಣ. ಅಂಡ್ 14th December 25 ಸ್ಮಾರ್ಟ್ ವಿತ್ ಸೆಕೆಂಡ್ ಸೂಪರ್ ಮಾರ್ಕೆಟ್ ನಿಯೋ ಫ್ರೆಶ್ ಗ್ರ್ಯಾಂಡ್ ಓಪನ್ ಇನ್ ಯಲಹಂಕ. ಅದಾದ್ಮೇಲೆ ನಾವು ಬ್ರ್ಯಾಂಡ್ ನೇಮ್ ಈಗ ನಿಯೋ ಫ್ರೆಶ್. ಸಾರಿ ಸರ್, ಯಾರಾದ್ರೂ ಚೆಕ್ ಮಾಡಿದ್ರು? NIO ಸರ್, ನಾವು NEO ಅಲ್ಲ, NIO. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನಂತ ಹೇಳಿದ್ರೆ, 2 ದಿನದ ಹಿಂದೆ ಟ್ರೇಡ್ ಮಾರ್ಕ್ ನಮ್ದಾಯ್ತು ನಿಯೋ ಫ್ರೆಶ್. ವಿ ಆರ್ ದ ಓನ್ಲಿ ಕಂಪನಿ ಟ್ರೇಡ್ ಮಾರ್ಕ್. ನಮ್ಗೆ ಯಾರು ಕಾಪಿ ಮಾಡಕ್ಕಿಲ್ಲ. ಕಾಪಿ ಮಾಡಿದ್ರೆ ಕೇಸ್ ಹಾಕ್ತೀವಿ. ಓಕೆ. ನಿಯೋ ಫ್ರೆಶ್ ನಮ್ದು ಇವಾಗ ಅಫಿಷಿಯಲಿ ಟ್ರೇಡ್ ಮಾರ್ಕ್ ಲೋಗೋ. ಸೊ ನಿಯೋ ಫ್ರೆಶ್ ಲೋಗೋ ಎಲ್ಲ ಆಲ್ರೆಡಿ ನೋಡಿರ್ತೀರಾ. ಓಕೆ. ಸೊ ಇನ್ಮೇಲೆ ಎಲ್ಲಾ ಸೂಪರ್ ಮಾರ್ಕೆಟ್ಗೂ ನಿಯೋ ಫ್ರೆಶ್ ಅಂತ ಬರುತ್ತೆ, ಆಫ್ಲೈನ್ ಸ್ಟೋರ್. ಅಂಡ್ ಆನ್ಲೈನ್ ಸ್ಮಾರ್ಟ್ ಫಿಟ್ ಅಂತ ಇರುತ್ತೆ. ಅದರಲ್ಲೂ ಒಂದು ನೆಗೆಟಿವ್ ಹುಡುಕೋದು ಪಾಪ ಬುದ್ಧಿವಂತರು. ಸಾರ್ ನಿರ್ಮಲಾ ಮೇಡಮ್ ಎಲ್ಲ ದುಡ್ಡು ಹಾಕಿರೋದು ಯಾವ್ದು ಹೇಳಿ? ಸ್ಮಾರ್ಟ್ ಫಿಟ್ಗೆ. ನಿಮ್ ದುಡ್ಡೆಲ್ಲ ಎಲ್ಲಿ ಹೋಗ್ತಿದೆ ಹೇಳಿ? ನಿಯೋ ಫ್ರೆಶ್ಗೆ. ನೋಡ್ರಾ ಮೋಸ ಮಾಡ್ತಾ ಇದ್ರೆ? ಬಂತ ಮೇಡಮ್? ಬಂದಿಲ್ಲ? ಬರ್ಬೋದು. ಬಂದಿದೆ ಪಾಪ ಹೇಳಕ್ಕೆ. ಬಂದಾಗಿದ್ಯಾ? ನಿಯೋ ಫ್ರೆಶ್ ಇದೆ ಮೇಡಮ್ ದುಡ್ಡು ನಿಮ್ದು. ಏನ್ ಮಾಡ್ತೀರಾ ಈಗ? ಆ ನಿಯೋ ಫ್ರೆಶ್ ಯಾವ್ದು ಮೇಡಮ್? ಸ್ಮಾರ್ಟ್ ಫಿಟ್ ಗೊತ್ತಿಲ್ಲ ಅವ್ರಿಗೆ. ನಿಯೋ ಫ್ರೆಶ್ ಸ್ಮಾರ್ಟ್ ಫಿಟ್ ಹೇಳಿದವರು ಅವ್ರು ಹಂಗಲ್ಲ ಸರ್ ಹೇಳೋದು, ಗುಜರಾತ್ಗೆ ಹೋಗುತ್ತೆ ಅಂತ. ಗುಜರಾತ್ ಇವ್ರು ಡಮ್ಮಿ ಅಂತ. ನಾವು ಡಮ್ಮಿನ ಡಮ್ಮಿಯಾಗಿ ಡಮ್ಮಿಯಾಗಿ ಎಷ್ಟೊಂದೆಲ್ಲ ಬುಲೆಟ್ ಬರ್ತದೆ. ಒರಿಜಿನಲ್ ಆಗಿ ಬಂದ್ರೆ ಅಷ್ಟೇ. ಅವ್ರ ಫೋನಲ್ಲಿ ಅದೇ ಬರೋದು ಡೈಲಾಗ್. ಹೌದಾ? ನಾವು ಡಮ್ಮಿ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅಂತೇಳಿ ಅವರಿಗೆ. ಸೊ ನೋಡೋಣ ಯಾರ ಡಮ್ಮಿ ಅಂತ ಗೊತ್ತಾಗಿದೆಯಲ್ವಾ? ಇರ್ಲಿ. ಸೊ ಎರಡು ನಮ್ದೆ. ಸ್ಮಾರ್ಟ್ ಫಿಟ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್, ಅದು ಕಂಪ್ಲೀಟ್ಲಿ ಆನ್ಲೈನ್ ಬಿಸ್ನೆಸ್ ನಮ್ದು, ಅಫಿಲಿಯೇಟ್ ಮಾರ್ಕೆಟ್. ನಿಯೋ ಫ್ರೆಶ್ ಇಟ್ ಇಸ್ ಕಂಪ್ಲೀಟ್ಲಿ ಸೂಪರ್ ಮಾರ್ಕೆಟ್ ಕಾನ್ಸೆಪ್ಟ್ ಏನಿದೆ. ಏನಕ್ಕೆ ಅದು ಮಾಡಿದೀವಿ ಅಂತ ಹೇಳಿದ್ರೆ ಉದ್ದೇಶ ಇಷ್ಟೇ, ಪಬ್ಲಿಕ್ ಜೊತೆಗೂ ಕೂಡ ನಮ್ಮ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಕೂಡ ಪರ್ಚೇಸ್ ಮಾಡ್ತಾರೆ. ಸೊ ಬಿಸ್ನೆಸ್ ಮಾಡಲ್ ಒಂದು ಸಪರೇಟ್ ಇರಲಿ, ಸೂಪರ್ ಮಾರ್ಕೆಟ್ ಮಾಡಲ್ ಸಪರೇಟ್ ಇರಲಿ ಅಂತ ಯೋಚನೆ ಮಾಡಿ. ಯಾಕೆ? ಎರಡು ವಿಚಾರ. ಒಂದು, ಮೊದಲನೇ ವಿಚಾರ, ನೀವು ಈ ಒಂದು ಕಂಪ್ನಿನಲ್ಲಿ ನಂಬಿಕೆ ಇಟ್ಟು, ಕಂಪ್ನಿ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ನಿಮ್ಮ ಸೀನಿಯರ್ಸ್ ಗಳ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಹಾಗೆ ನನ್ನ ಮೇಲೂ ನಂಬಿಕೆ ಇಟ್ಕೊಂಡು ದುಡ್ಡನ್ನ ಇನ್ವೆಸ್ಟ್ ಮಾಡಿ. ತುಂಬಾ ಜನ ನಿಮ್ದೇ ಆದಂತ ಒಂದು ಕಮಿಟ್ಮೆಂಟ್ಸ್ ಇಟ್ಕೊಂಡ್ರು ಕೂಡ
ಬೇರೆ ಬೇರೆ ಒಂದು ಏನೋ ಒಂದು ಸೋರ್ಸ್ ಅಲ್ಲಿ ಇನ್ಕಮ್ ಏನೋ ದುಡ್ಡನ್ನ ತಗೊಂಡು ಬಂದು ಇನ್ವೆಸ್ಟ್ ಮಾಡಿದೆ. ಯಾವುದೇ ಕಾರಣಕ್ಕೂ ಯಾವುದೇ ಕಂಡೀಷನ್ ಅಲ್ಲೂ ನಿಮಗೆ ಒಂದೇ ಒಂದು ಸಿಂಗಲ್ ರುಪಿ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಎರಡೆರಡು ಬ್ರ್ಯಾಂಡ್ ಅನ್ನ ಮಾಡಿದ್ದೀವಿ. ಪಬ್ಲಿಕ್ ಸಪೋಸ್ ಇವಾಗ ನಾವು ಪಬ್ಲಿಕ್ ಅನ್ನ ಅಲೋ ಮಾಡಿಲ್ಲ ಅಂತ ಇಟ್ಕೊಂಡು, ಹೆಗ್ನಳ್ಳಿ ಸೂಪರ್ ಮಾರ್ಕೆಟ್ ಎಕ್ಸಾಂಪಲ್, ಬರೀ ಸ್ಮಾರ್ಟ್ ಪೀಪಲ್ ಮಾತ್ರ ಹೋಗಿ ಅಲ್ಲಿ ಪರ್ಚೇಸ್ ಮಾಡ್ತಾ ಇದ್ರ ಅಂತ ಇಟ್ಕೊಳ್ಳಿ. ಒಂದ್ ತಿಂಗಳಿಗೆ ನೀವೆಲ್ಲ ಸೇರಿ ಎಷ್ಟು ಬಿಸ್ನೆಸ್ ಮಾಡಬಹುದಿತ್ತಲ್ಲಿ? ಎಷ್ಟು ಮಾಡಬಹುದಿತ್ತು? ಈಗಿರೋ ಕಂಡೀಷನ್ಗೆ ಒಂದು 2 ಲಕ್ಷ, ಅಷ್ಟೇ. 2 ರಿಂದ 3 ಲಕ್ಷ, ಕರೆಕ್ಟ್ ಅಲ್ವಾ? ಬಟ್ ಅಟ್ ಪ್ರೆಸೆಂಟ್ ನಮ್ಮ ಒಂದೊಂದು ಸ್ಟೋರ್ ಅಲ್ಲಿ ಮೋರ್ ದೆನ್ 40 to 50 lakhs ಬಿಸ್ನೆಸ್ ಬರ್ತಾರೆ. ಎಷ್ಟು? 40 to 50 lakhs ಬಿಸ್ನೆಸ್ ಬರ್ತಾ ಇರೋಂಥ ಸ್ಟೋರ್ ಅನ್ನ ನಾವು ಆಲ್ರೆಡಿ ಟೇಕ್ ಓವರ್ ಮಾಡಿದ್ವಿ. ಈಗ ನೀವು ಯಾರು ಹೋಗಿ ಅಲ್ಲಿ ಶಾಪಿಂಗ್ ಮಾಡಿಲ್ಲ ಅಂದ್ರೂ ಕೂಡ ನಿಮಗೆ ನಾವು ಏನ್ ಕಮಿಟ್ ಮಾಡಿದೀವಲ್ಲ, ನಾವು ನೀವು ಎಲ್ಲ ಏನೂ ಮಾಡ್ಲಿಲ್ಲ. ಇವತ್ತಿನ ಸ್ಮಾರ್ಟ್ ಪೀಪಲ್ ಆರಾಮಾಗಿ ರೆಸ್ಟ್ ತಗೊಂಡ್ಬಿಡಿದ್ವಿ. ಥೈಲ್ಯಾಂಡ್ ಎಲ್ಲ ಏನೋ ದುಬೈಗೆ ಹೋದ್ವಿ ಅಂತ ಹೇಳಿ 10 ದಿನ ಬರ್ಲಿಲ್ಲ ನಾವು. 10 ದಿನ ಸ್ಟೋರ್ಗಳು ಕ್ಲೋಸ್ ಆಗುತ್ತಾ? ಇಲ್ಲ. ರನ್ ಆಗ್ತದಲ್ಲ, Yes. ದುಡ್ಡು ಜನರೇಟ್ ಆಗತ್ತಲ್ಲ, Yes. ಪ್ರಾಫಿಟ್ ಜನರೇಟ್ ಆಗುತ್ತಲ್ವಾ? ಅಂದ್ರೆ ನಿಮಗೆ ಕೊಡೋದಕ್ಕೆ ನಾವು ಪ್ರಾಬ್ಲಮ್ ಆಗುತ್ತಾ? ಇದೆಲ್ಲ ಉದ್ದೇಶ ಇಟ್ಕೊಂಡು ನಾವೇನ್ ಮಾಡಿದ್ವಿ, ಪಬ್ಲಿಕ್ ಕೂಡ ಅಲೋ ಮಾಡೋಣ ಅಂತೇಳಿ ನಿಯೋ ಫ್ರೆಶ್ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಕಾಂಪೀಟ್ ವಿತ್ ಬ್ಲಿಂಕಿಟ್, ಅದಾದ್ಮೇಲೆ ಬಿಗ್ ಬಾಸ್ಕೆಟ್, ಝೆಪ್ಟೋ, ಅದಾದ್ಮೇಲೆ ಝೆಪ್ಟೋ. ಇವರಿಗೆ ಕಾಂಪೀಟ್ ಮಾಡೋದಕ್ಕೆ ಅಂತ ಸಪರೇಟ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀವಿ. ನಿಮ್ಮ ಇನ್ಕಮ್ ಯಾವತ್ತೂ ಕಡಿಮೆ ಆಗಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಆಗ್ಬೋದು. ಅದೊಂದು ತಲೆಗಿಟ್ಕೊಳ್ಳಿ. ಆ ಉದ್ದೇಶಕ್ಕೆ ನಾವು ಇದನ್ನ ಮಾಡಿರೋದು. ಅದಕ್ಕೆ ಬೇರೆ ಬೇರೆ ಒಂದಷ್ಟು ಎಕ್ಸ್ಟ್ರಾ ಆರ್ಡಿನರಿ ಸ್ಟೋರಿಗಳನ್ನ ಆಡ್ ಮಾಡಿ ನಿಮ್ ತಲೆ ಕೆಡಿಸಿ ಇದನ್ನ ಮಾಡ್ತಾರೆ. ತೊಂದ್ರೆ ಇಲ್ಲ. ಅವ್ರ ಮಾತು ಕಟ್ಕೊಂಡವ್ರೆ ಆ ಕಡೆ ಹೋಗ್ತೀರಾ, ನಮ್ಮ ಮಾತು ಕಟ್ಕೊಂಡು ಬಂದ್ರೆ ಸಕ್ಸಸ್ ಜೊತೆ ಕಂಟಿನ್ಯೂ ಇರ್ತೀರಾ. ಓಕೆ, ಎಸ್. ನೆಕ್ಸ್ಟ್ 2025 ಅಚೀವ್ಮೆಂಟ್ಸ್ ಏನೇನಿದೆ ಇನ್ ಸ್ಪಾನ್ ಆಫ್ 10 to 12 months ಅಲ್ಲಿ? ಗೋವಾ ಮೋರ್ ದೆನ್ 300 ಕ್ವಾಲಿಫೈರ್ಸ್. ಲಾಸ್ಟ್ ಗೋವಾ ಟ್ರಿಪ್ 10 ದಿನದಿಂದ ಹೋಗಿ ಎಷ್ಟು ಜನ ಹೋಗಿದ್ವಿ ಸರ್? ಎಷ್ಟೊಂದು ಜನ ಆಯ್ತಾ? ಸೂಪರ್, ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ರ? ನಾನು ಸೂಪರ್ ಆಗಿ ಎಂಜಾಯ್ ಮಾಡಿದೆ. ಎಷ್ಟು ಜನ ಹೋಗಿದ್ವಿ? 100+? 104, 108 ಜನ ಅಷ್ಟು ಜನ ಹೋಗಿದ್ವಿ. ಚೆನ್ನಾಗಿತ್ತಾ? ಚೆನ್ನಾಗಿ ನೋಡ್ಕೊಂಡ್ರ? ಎಷ್ಟು ಜನ ಗೋವಾ ಬರಕ್ ಕಡಿದ್ದೀರಿ? ಮತ್ತೆ ಎಷ್ಟು ಜನ ದುಬೈ ಬರಕ್ ಕಡಿದ್ದೀರಾ? ಇವಾಗ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡೋಣ. ಅದ್ರಲ್ಲಿ ಹೆಂಗ್ ಮಾಡೋಣ ಗೊತ್ತಾ? ಎಲ್ಲ ಟಾಪ್ ಲೀಡರ್ಸ್ ಬಿಟ್ಟು ನಾನು ಮತ್ತೆ ನೀವುಗಳು ಮಾತ್ರ ಹೋಗೋಣ. ಹಲೋ, ನಾವೆಲ್ಲ ಹೋಗಿ ಕೆಲಸ ಮಾಡೋದಿಲ್ಲ. ನಾವೆಲ್ಲ ಹೋದ್ರೆ ಟೀಮ್ ಯಾರು ಹೆಂಗ್ ಮಾಡೋದು? ಇಲ್ಲ, ಸೆಲೆಕ್ಟೆಡ್ ಕರ್ಕೊಂಡು ಹೋಗ್ತೀವಿ. ಅದಕ್ಕೆ ನಾವು ನೀವು ಹೋಗೋಣ. ಟಾಪ್ ಲೀಡರ್ಸ್ ಇಲ್ಲೇ ಇರಲಿ, ಸಿಲ್ವರ್ ಅಂಡ್ ಇಲ್ಲೇ ಇರಲಿ, ಆಯ್ತಾ? ವಿಲೋದ ಸಿಲ್ವರ್ ಎಲ್ಲ ಹೋಗೋಣ. ಎಷ್ಟು ಜನ ಬರಕ್ ರೆಡಿ ಇದ್ದೀರಾ? ದುಬೈ ಬೇಡ ಬೇಡಲ್ಲ? ಬೇಡ ನೋಡ್ರಿ, ನಿಮ್ಗೆ ತೊಂದರೆ ಇದೆ. ಅದರಲ್ಲೂ ಶಿವ ಸರ್ ಬೇಡ ಅವ್ರು ಹೇಳಿದ್ದಪ್ಪ, ನಾನೇ ಅಲ್ಲ, ಸೇತು ಸರ್ ಬರ್ಬೇಕಂತ ಹೇಳಿದ್ರೆ ಬರ್ಬೇಕು ಅಂತ ಸರ್. ಬರಲಿ ವಿಷಲ್ ಕಾಂಪಿಟೇಷನ್ ಬರ್ಬೇಕು ಅಂತ ಹೇಳಿ ಬರ್ಲಿ. ಹೌದಾ? ಎಸ್ ಪಾಪ, ವಿಷಲ್ ಓದಿ ಒಂದ್ ಕೆಲವೊಂದು ಕಡಿಮೆ ಆಗಿದ್ರೆ ಅವ್ರ ಕ್ಲಾಸ್ ಮಾಡಿ ಸುದೀಪ್ ಇರ್ಬೋದು, ಎಲ್ಲರೂ ನಿಮ್ಗೆ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂಡ್ ಯಾರೆಲ್ಲ ಅಲ್ಲಿ ನಿಮ್ಗೆ ಹಾಸ್ಪಿಟಾಲಿಟಿ, ನಿಮ್ಗೆಲ್ಲ ಯಾರೆಲ್ಲ ಊಟ ಇರ್ಬೋದು, ರೂಮ್ ಇರ್ಬೋದು, ಎಲ್ಲ ವ್ಯವಸ್ಥೆ ಮಾಡಿದ್ರು, ಅವರು ಕೂಡ ಒಂದು ಥ್ಯಾಂಕ್ಸ್ ಹೇಳೋಣ. ಸೊ ಒಂದು ಜೋರ್ ಚಪ್ಪಾಳೆ. ಒಂದು ವರ್ಷದಲ್ಲಿ ಮೋರ್ ದೆನ್ 300 ಪೀಪಲ್ ಫ್ರೀ ಆಗಿ ಗೋವಾಗೆ ಕಂಪನಿ ಕಡೆಯಿಂದ ಹೋಗಿ ಬಂದಿದ್ದಾರೆ. ಎಷ್ಟು ಜನ ಈ ಸರಿ ಫ್ರೀ ಆಗಿ ಹೋಗಿ ಬಂದ್ರಿ? ದುಡ್ಡು ಪೇ ಮಾಡಿಲ್ಲ, ಫ್ರೀ. ಅಲ್ಲೇನಾದ್ರು ಎಕ್ಸ್ಟ್ರಾ ತಗೊಂಡಿದ್ರೆ ಮಾತ್ರ ನಿಮ್ ದುಡ್ಡು, ಮಿಕ್ಕಿದಲ್ಲ ಕಂಪನಿ ಚೆನ್ನಾಗಿ ನೋಡ್ಕೊಂತ. ಥ್ಯಾಂಕ್ ಯು. ಅಂಡ್ ಫ್ರೀ ಟ್ಯಾಬ್ ಅಚೀವರ್ಸ್ ಆಲ್ಮೋಸ್ಟ್ ಮೋರ್ ದೆನ್ 45 ಮೆಂಬರ್ಸ್. ಎಷ್ಟು ಜನ ಇಲ್ಲಿ ಟ್ಯಾಬ್ ತಗೊಂಡಿದ್ದೀರಾ? ಟ್ಯಾಬ್ ಯಾರ ಹತ್ರ ಇದೆಯಾ? ಟ್ಯಾಬ್ ಅಲ್ಲಿ ಇದೆಯಾ? ಮೊನ್ನೆ ಆಯುಧ ಪೂಜೆ ಮಾಡಿಲ್ಲ, ಇಲ್ಲಿದ್ಯಾ? ಓಕೆ ಓಕೆ. ಟ್ಯಾಬ್ ಇಟ್ಕೊಂಡಿಲ್ಲ ನೋಡಿ. ಟ್ಯಾಬ್ ಕೊಡ್ತಿರೋ ಉದ್ದೇಶನೇ ನೀವು ಬಂದ್ರೆ ಒಂದು ಟ್ಯಾಬ್ ಇಟ್ಕೊಂಡು ಬಂದ್ರೆ ಹೆಂಗಿರುತ್ತೆ?
ಅಲ್ವಾ? ಅದಕ್ಕೋಸ್ಕರ ಟ್ಯಾಬ್ ಕೊಡ್ತೀವಿ. ಟೆಕ್ನಾಲಜಿ ಜೊತೆ ಚೇಂಜ್ ಆಗಿದೆ ಸರ್. ಟೆಕ್ನಾಲಜಿ ಜೊತೆ ಚೇಂಜ್ ಆಗಿದ್ರೆ ಟ್ಯಾಬ್ ತಗೊಂಡೋ ಮೋಸ್ಟ್ಲಿ ಮಕ್ಳಿಗೂ ಮೊಮ್ಮಕ್ಳಿಗೂ ಯಾರು ಕೊಟ್ಟಿರ್ತಾರೆ, ನೀವೇನೋ ಮಾಡ್ಕೊಡಿ. ಟ್ಯಾಬ್ ಕೊಟ್ಟಿದ್ದ ಉದ್ದೇಶ ನಿಮ್ಮ ಬಿಸ್ನೆಸ್ ಯೂಸ್ ಮಾಡ್ಕೊಳ್ಳಿ ಅಂತ. ದಯವಿಟ್ಟು ಇನ್ಮೇಲೆ ಎಲ್ಲೇ ಯಾವುದೇ ಒಂದು ಬಿಸ್ನೆಸ್ ಸ್ಮಾರ್ಟ್ ಬಿಸ್ನೆಸ್ ಎಲ್ಲಿಗೆ ಬರಲಿ ಆ ಟ್ಯಾಬ್ ಕೈಯಲ್ಲಿ ಹೆಂಗಿರುತ್ತೆ ಇದೆಲ್ಲ ಪ್ರೆಸೆಂಟೇಷನ್ ಟ್ಯಾಬ್ ಅಲ್ಲಿ ತೋರಿಸಿದ್ರೆ ದಯವಿಟ್ಟು ಅದು ಮಾಡಿ. ಮೋರ್ ದನ್ 45 ಮೆಂಬರ್ಸ್ ಫ್ರೀ ಆಗಿ ಟ್ಯಾಬ್ ನ ತಗೊಂಡಿದ್ದಾರೆ. ಅಂಡ್ ಫಾರಿನ್ ಟ್ರಿಪ್ ಕ್ವಾಲಿಫೈಯರ್ಸ್ 52 ಜನ ಇದ್ದಾರೆ. ಅವರೆಲ್ಲ ಫಾರಿನ್ ಕರ್ಕೊಂಡು ಹೋಗೋದು ಪೆಂಡಿಂಗ್ ಇದೆ. ಎಷ್ಟು ಜನ ಇಲ್ಲಿ ಫಾರಿನ್ ಟ್ರಿಪ್ ಕ್ವಾಲಿಫೈಯರ್ ಅಂದಿರ ಫ್ರೀ ಆಗಿ? ಶಿವು ಎದ್ದುಬಿಟ್ರು ಫಸ್ಟ್ ನೀವಿಲ್ಲ ಅಂತ ಹೇಳ್ತಲ್ಲ. ಓಕೆ, ಎಷ್ಟು ಜನ ಇದ್ದೀರಾ ಫಾರಿನ್? 1 2 3 4 5 6 ನೋಡು. ಅಂಡ್ ಇನ್ನೊಂದು ಶೇರು ಅದೆಲ್ಲ ಫ್ರೀ ಅಲ್ವಾ? ಹೌದು ಸರ್. ಎಸ್, ನಿಜ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಇನ್ನ ಆಚೆ ಕಡೆ ಇದ್ದಾರೆ ತುಂಬಾ ಜನ, 4 ಜನ ಇದ್ದಾರೆ. ಸೊ ಮೋರ್ ದನ್ 52 ಮೆಂಬರ್ಸ್ ಫ್ರೀ ಫಾರಿನ್ ಟ್ರಿಪ್ ಅನ್ನು ಅಚೀವ್ ಮಾಡಿದ್ದಾರೆ, ಕ್ವಾಲಿಫೈ ಆಗಿದ್ದಾರೆ. ಬೈಕ್ ಅಚೀವರ್ಸ್ 18 ಜನ ಇದ್ದಾರೆ. ಸೊ ಇಲ್ಲಿ ಮತ್ತೆ ನಾರ್ತ್ ಇಂಡಿಯಾ, ರಾಜಸ್ಥಾನಲ್ಲೆಲ್ಲ. ಗೋಲ್ಡ್ ಫಂಡ್ ಅಚೀವರ್ ಮೋರ್ ದನ್ 12 ಪೀಪಲ್. ಗೋಲ್ಡ್ 1 2 3 4 ಇನ್ಯಾರಿದ್ದಾರೆ ಅಲ್ಲಿಲ್ವಾ? ಓಕೆ, ಎಸ್. ನೆಕ್ಸ್ಟ್ ಕಾರ್ ಅಚೀವರ್ಸ್ 3 ಜನ ಇದ್ದಾರೆ. ಕಾರ್ ನೋಡಿ, ಒಂದು ಗುಡ್ ನ್ಯೂಸ್ ಕೊಡೋಣ ಆಮೇಲೆ. ಎಸ್, 5 crore ಪ್ಲಸ್ ಪೇಔಟ್ ನ ಇಲ್ಲಿ ತನಕ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. 5 ಕೋಟಿ ಜಾಸ್ತಿ ಇಲ್ಲಿಂದ ಪೇಔಟ್ ನ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅಂಡ್ 16 lakhs ಹೈಯೆಸ್ಟ್ ಪೇಔಟ್ ಒಂದು ವೀಕ್, ಒಂದು ವಾರದಲ್ಲಿ 16 ಲಕ್ಷಕ್ಕಿಂತ ಜಾಸ್ತಿ ಪೇಔಟ್ ನಾವು ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಒಂದೇ ವಾರದಲ್ಲಿ, ಸಿಂಗಲ್ ವೀಕ್. ಓಕೆ, ನೆಕ್ಸ್ಟ್. ಈಗ ಇಷ್ಟೆಲ್ಲ ನಾವು ಮಾಡಿದೀವಿ. ರಿಯಲ್ ಬಿಸ್ನೆಸ್ ಸ್ಟಾರ್ಟ್ ಆಗೋದಿಲ್ಲ ಆ ಟ್ರೈನಿಂಗ್. ಚೆನ್ನಾಗಿದೆ ನಿಜ ಉಂಟು. ಅಲ್ಲಿ ಖುಷಿಯಾಗಿಲ್ಲ ನಮ್ಮನ್ನ ಡೌಟ್ ಉಂಟು. ರೈಟ್, ಇ ಕಾಮರ್ಸ್ 15 years ಬ್ಯಾಕ್ ಎಷ್ಟು ಜನಕ್ಕೆ ಇ ಕಾಮರ್ಸ್ ಬಿಸ್ನೆಸ್ ಇದೆ ಅಂತ 25 ವರ್ಷದಿಂದ ಗೊತ್ತಿತ್ತು? ನಮಗೆ ಗೊತ್ತಿತ್ತಾ? ಇಲ್ಲ, ಗೊತ್ತಿರ್ಲಿಲ್ಲ ಅಲ್ಲ? ಇಲ್ಲ. ಇಮ್ಯಾಜಿನೇಷನ್ ಕೂಡ ಇಲ್ಲ. ಹೀಗೆಲ್ಲ ಆಗುತ್ತಂದ್ರೆ ಮೊಬೈಲೇ ಇಲ್ಲ. ಫಸ್ಟ್ ಆಫ್ ಆಲ್ 15 years ಬ್ಯಾಕ್ ಮೊಬೈಲೇ ಇಲ್ಲ. ಆಲ್ಮೋಸ್ಟ್ ಇತ್ತು, ಸ್ಮಾರ್ಟ್ ಓನ್ಲಿ ಸ್ಮಾರ್ಟ್ ಫೋನ್ ಇರಲಿಲ್ಲ. ಲಿಮಿಟೆಡ್ ಎಡಿಷನ್ ಮೊಬೈಲ್, ಕೀಪ್ಯಾಡ ಇನ್ನೊಂದು ಇತ್ತು. ಅದರಲ್ಲಿ ಹಾಯ್ ಹಲೋ, ಆಮೇಲೆ ಇನ್ಕಮಿಂಗ್ ದುಡ್ಡು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇನ್ಕಮಿಂಗ್ ದುಡ್ಡು ಬರ್ತಿತ್ತು. ನನ್ಗೆ ಗೊತ್ತಿರೋಕ್ಕೆ ಸ್ಪೈಸ್ ಅಂತ ಇತ್ತು. ಒಂದು ಸ್ಪೈಸ್ ಎಷ್ಟು ಜನ ಯೂಸ್ ಮಾಡಿದ್ರೆ? ನಾನು ಸ್ವಲ್ಪ ಕ್ಲೋಸ್ ಆಗೋ ಟೈಮಲ್ಲಿ ನಾನು ಮೊಬೈಲ್ ಸ್ಟಾರ್ಟ್ 2000 ಸ್ಪೈಸ್. ಆಮೇಲೆ ಏರ್ಸೆಲ್ ಇತ್ತು. ಅದಾದ್ಮೇಲೆ ಹಚ್ ಬಂತು. ಹಚ್ನ ಆಮೇಲೆ ವಡಾಫೋನ್ ಮಾಡೋರು, ಡೊಕೊಮೊ. ಸೊ ಮೊಬೈಲ್ ಸ್ಟಾರ್ಟ್ ಆದಾಗ ಬರೀ ನಾವು ಹಾಯ್ ಹಲೋ ಅಂತ ಹೇಳೋದಕ್ಕೆ, ಮಾತಾಡೋದಕ್ಕೆ ಇಟ್ಕೊಂಡಿದ್ವಿ. ಆಮೇಲೆ ಅಪ್ಡೇಟ್ ಆಗ್ತಾ ಎಲ್ಲಿ ತನಕ ಬಂದಿದೆ ಇವಾಗ? ಸ್ಮಾರ್ಟ್. ಎಷ್ಟೊಂದು ಚೇಂಜಸ್ ಆಗ್ಬಿಟ್ಟಿದೆಲ್ಲ ಲಾಸ್ಟ್ 10-15 years ಅಲ್ಲಿ. ನಾವು ಮುಂಚೆ ಬೇಜಾರ್ ಇತ್ತು ಜಸ್ಟ್ ಮೆಸೇಜ್ ಮಾಡೋದು. ನಾನು ಒಂದು ಟೈಮಲ್ಲಿ KR Road ಅಲ್ಲಿ ನಮ್ಮ ಟಾಪ್ ಲೀಡರ್ಸ್ಗೆಲ್ಲ ತೋರಿಸ್ತಾ ಇದ್ದೆ. ಹೋಗ್ಬೇಕಾರೆ ನೋಡ್ರಿ ನಾನು ಇರ್ತಿದ್ದೆ, ನೋಡಿ ಮೊನ್ನೆ ತೋರಿಸ್ತಿದ್ದೆ, ನೋಡ್ರಿ ಇದೇ ಬಿಲ್ಡಿಂಗ್ ಅಲ್ಲಿ ಕ್ಯಾರೆಕ್ಟರ್ ಸೆಂಟರ್ ಅಲ್ಲಿ ಬರ್ಕೋತಾ ಇದ್ದೆ, ನಾವು ಮನೆ ಎಲ್ಲ ಬರ್ತಾ ತೋರಿಸ್ದೆ. ಸೊ KR Road ಅಲ್ಲಿ ಕೂಡ ನಾನು ಕೆಲಸ ಮಾಡ್ತೀನಿ. ನನ್ನ ಫ್ರೆಂಡ್ ಒಬ್ರು ಇದ್ರು, ಬೆಂಗಳೂರನ್ನ ಸೂಪರ್ ಆಗಿ ತೋರಿಸ್ಕೊಟ್ಟಿದ್ದು ಅವ್ರೆ. ಸೊ ಅವರಿಗೆ ಒಂದು ಪೇಜರ್ ಕೊಟ್ಟಿದ್ರು. ಅದು ಮೆಡಿಕಲ್ ಇದರಲ್ಲಿ ಇದ್ರು. ಡೆಲಿವರಿಗೆ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗೋದು, ಏನಾದ್ರು ಎತ್ಕೊಂಡು ಹೋಗೋದಕ್ಕೆ. ಅವ್ರು ಆರಾಮಾಗಿ ನಡ್ಕೊಂಡು ಹೋಗೋದು, ನಾವು ಬಾಕ್ಸ್ ಎತ್ಕೊಂಡಿದ್ದೆ ಹೋಗೋದು. ಸೊ ಅವಾಗ ಒಂದು ಮೆಸೇಜ್ ಬರೋದು, ಪೇಜರ್ ಅವ್ರು ಹೇಳಿದ್ರು ಹಂಗೆ. ಪೇಜರ್ ಆಮೇಲೆ ಮೊಬೈಲ್ ಅದೆಲ್ಲ ಸ್ಟಾರ್ಟ್. ಬಟ್ ಲಾಸ್ಟ್ ಒಂದು 15 ವರ್ಷದಲ್ಲಿ ತುಂಬಾ ಚೇಂಜಸ್ ಆಗಿದೆ. ನಾವು ಅದನ್ನ ನೋಡ್ಕೊಂಡು ಬಂದಿದ್ವಿ, ನಾವೆಲ್ಲ ನೋಡ್ತಾ ಬರ್ತಾ ಇದ್ದೀವಿ. ಬಟ್ ಎಲ್ಲಿ ತನಕ ಚೇಂಜ್ ಆಗಿದೆ? ಮುಂಚೆ ಮೊಬೈಲ್ ಬರೀ ನಾವು ಕಮ್ಯುನಿಕೇಶನ್ ಇಟ್ಕೊಂಡಿದ್ವಿ. ಇವತ್ತು ಎಂಟೈರ್ ಥಿಂಗ್ ಇನ್ ಮೊಬೈಲ್. ನಮ್ಮ ಲೈಫೇ ಮೊಬೈಲ್ ಅಲ್ಲಿದೆ. ಮಕ್ಕಳು ಬೇಕಾದ್ರೆ ಜೊತೆ ಕೈಯಲ್ಲಿ ಹಿಡ್ಕೊಂಡು ಅಂತ ಮೊಬೈಲ್ ನೋಡ್ಕೊಂಡು ಮಕ್ಕಳೇ ಆ ಕಡೆ ಹೊರಟಾಗಿರ್ತಾರೆ. ಮೊಬೈಲ್ ಅಂದ್ರೆ ಎಲ್ಲೂ ಹೋಗಲ್ಲ, ಮಲ್ಕೊಂಡ್ರೆ ಪಕ್ಕದಲ್ಲೇ ಇರುತ್ತೆ. ನಿದ್ರೆ ಗಂಡಲ್ಲ ಇವತ್ತು ಯಾರು ಮಿಸ್ ಮಾಡ್ಬೋದು, ಯಾರು ಮಾಡಿರ್ಬೋದು. ನಿದ್ರೆ ಬರಲ್ಲ ಅವಾಗ ಯಾಕೆ ಮೊಬೈಲ್ ಕರೆಕ್ಟಾ? ಎಷ್ಟು ಜನಕ್ಕೆ ಈಗಲೂ ಅರ್ಧ ಮಾಡಿದೆ. ಮೊಬೈಲ್ ಬೇರೆ, ಇವ್ರು ಬೇರೆ ದುಡ್ಡು ಇಸ್ಕೊಳ್ಳೋದಲ್ಲದೆ ಮೊಬೈಲ್ ಬೇರೆ ಕಿತ್ತಿಟ್ಕೊಂಡವ್ರೆ. ಇದು ಯಾವ ಸೌಂಡ್ ಬಂತು, ಮೆಸೇಜ್ ಹಾಯ್ ಹಲೋ ಅಂತ ಬಂದಿದ್ಯಾ? ನೋಡಿ ನಾವಿನ್ನೂ ಎಲ್ಲೋ ಇದೀವಿ ಆಕ್ಚುಲಿ.
ಆಕ್ಚುಲಿ ನಾವೆಲ್ಲ ತುಂಬಾ ಗ್ರೋ ಆಗ್ತಾ ಇದೀವಿ ಅಂತ ಕನ್ಸ್ಕೊಂಡಿದೀವಿ. ನಾವು ಆಲ್ರೆಡಿ ಇನ್ನೂ 15 ವರ್ಷ ಹಿಂದೆ ಇದೀವಿ ಫ್ರಾಂಕ್ಲಿ ಕಂಪೇರ್ಡ್ ಟು ಅದರ್ ಕಂಟ್ರೀಸ್. ಚೈನಾ ಇರ್ಬೋದು, ಎನಿ ಅದರ್ ಕಂಟ್ರೀಸ್, ನಮ್ಮ ನೇಬರ್ ಕಂಟ್ರಿ ಚೈನಾ ಬಗ್ಗೆ ಮಾತಾಡೋದಾದ್ರೆ ನಾವಿನ್ನೂ ಆಲ್ಮೋಸ್ಟ್ ಒಂದು 10 years ಹಿಂದೆ ಇದೀವಿ. ಇನ್ನು ಈ ಬಗ್ಗೆ ನಾವು ಇನ್ನೋವೇಷನ್ ಮಾಡ್ತಾ ಇದೀವಿ. ಅವ್ರು ಆಲ್ರೆಡಿ ಅದು ಬಿಟ್ಟು ರೆವಲ್ಯೂಷನ್ ಮಾಡಿ ಬೇರೆ ಎಲ್ಲ ಹೋಗಿದ್ದಾರೆ. ನಾವಿನ್ನೂ ಅದ್ರ ಬಗ್ಗೆ ಇನ್ನೋವೇಷನ್ ಮಾಡ್ತಾ ಇದೀವಿ. ಮಾತ್ರ ಚೈನಾದಿಂದ ಬ್ಯಾಟ್ರಿ ತಗೊಳ್ಳೋಣ, ಇಲ್ಲಿ 2 ವೀಲ್ ತಗೊಳ್ಳೋಣ, ಆ ಕಡೆ ಒಂದು ಇದು ಮಾಡೋಣ, ಇಲ್ಲಿ ಹಾಕೊಳ್ಳೋಣ, ಒಂದು ಬ್ರ್ಯಾಂಡ್ ಮಾಡೋಣ, ಓಡಿಸೋಣ ಅಂತ. ನೋ ಪ್ರಾಪರ್ ಪ್ಲಾನ್. ನಮ್ ಥಿಂಕಿಂಗ್ ಈ ತರ. ನಾವಿನ್ನೂ ಮೊಬೈಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗ್ತಿಲ್ಲ ನಮ್ಮ ಕೈಯಲ್ಲಿ. ಇನ್ನು ಡಿಪೆಂಡ್ ಬೇರೆ ಕಂಟ್ರಿ ಮೇಲೆ ಆಗಿದೆ. ಏನಕ್ಕೆ ಇನ್ನು ಏನೇನು ಬರುತ್ತೆ ನೋಡೋಣ ಮುಂದೆ. ನಾವೆಲ್ಲ ಇದ್ರೆ ಅಲ್ವಾ? ಸೊ ಟೆಕ್ನಾಲಜಿ ವೈಸ್ ಎಷ್ಟೊಂದು ಫಾಸ್ಟ್ ಆಗಿ ಹೋಗ್ತಿದೆ. ನಾವು ಕೂಡ ಟೆಕ್ನಾಲಜಿ ಜೊತೆಗೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಏನೇನು ಆಗಬಹುದು ಲೈಫಲ್ಲಿ. ಸೊ ನಾವ್ ಹೇಳ್ಬಿಡ್ತೀವಿ ಈಸಿಯಾಗಿ, ನಾನು ಹಂಗೆಲ್ಲ ಆಗಲ್ಲ, ನಾನು ಹೀಗೆ ಇರೋದು ಅಂತ. ಹಾಗೆ ಇರೋದಂದ್ರೆ ನಾವು ಹೇಳದಲ್ಲ, ಪಕ್ಕದಲ್ಲಿ ನಾವು ಇದೀವಿ ಅಂದ್ರೆ ಯಾವತ್ತೋ ಒಂದಿನ ಹೋದ್ರೆ ಅಲ್ಲಿ ಇದ್ರು ಅಂತಾನೂ ಗೊತ್ತಿಲ್ಲ, ಹೋದ್ರು ಅಂತಾನೂ ಗೊತ್ತಾಗಲ್ಲ. ಸೊ ಟೆಕ್ನಾಲಜಿನ ಇವತ್ತು ನಮ್ಮ ಕಂಪ್ಲೀಟ್ ನಮ್ಮ ಲೈಫ್, ನಮ್ಮ ಫ್ಯೂಚರ್ ನ ಡ್ರೈವ್ ಆನ್ ಮಾಡ್ತಿರೋದು ಇವತ್ತು ಟೆಕ್ನಾಲಜಿ. ಇವತ್ತೆಲ್ಲ AI ಬಂದಿದೆ, ಚಾಟ್ GPT ಬಂದಿದೆ, ಜೆಮಿನೈ. ಓಕೆ, ಇನ್ನ ಇಷ್ಟೊಂದು ಹೊಸ ಇನ್ನೋವೇಷನ್ ಟೆಕ್ನಾಲಜಿಗಳು ಬರ್ತಾ ಇದೆ. ಸೊ ಇವಾಗ ನಾವೆಲ್ಲ ಮುಂಚೆ ಒಂದು ಬಿಸ್ನೆಸ್ ಪ್ರೆಸೆಂಟೇಷನ್ ಮಾಡ್ಬೇಕಂದ್ರೆ ಕುತ್ಕೊಂಡು ತಲೆ ಕೆಡಿಸ್ಕೊಂಡು ಇದನ್ನೆಲ್ಲ ಮಾಡ್ತೀವಿ. ಇವತ್ತೆಲ್ಲ ಪ್ರಾಪರ್ ಆಗಿ ಕುತ್ಕೊಂಡ್ರೆ ಎಷ್ಟು ನಿಮಿಷದಲ್ಲಿ ಮಾಡ್ಬೋದು ಮೇಡಮ್? ಅದೆಲ್ಲ ಎಡಿಟ್ ಮಾಡೋಣ. ನೋಡಿ, ನಾವು ಮಾಡಿರೋ ಸರಿ ಇಲ್ಲ ಅಂತ ಎಡಿಟ್ ಮಾಡಿದ್ರೆ ಫೋಟೋ ತರಿಸ್ತಾ ಹೋಗ್ತೀವಿ, ಅದಕ್ಕೆ ಎಡಿಟ್ ಮಾಡೋಣ. ಒಂದು ಪ್ರೆಸೆಂಟೇಷನ್ ಸ್ಟಾರ್ಟ್, ಅದು ನಾವು ಕಂಟೆಂಟ್ ಅನ್ನ ಪ್ರಾಪರ್ ಆಗಿ ಕೊಟ್ರೆ ಪ್ರೆಸೆಂಟೇಷನ್ ವಿದಿನ್ 1 minute ಅಲ್ಲಿ ರೆಡಿ ಆಗಿದೆ. ಕರೆಕ್ಟ್ ಅಲ್ವಾ? ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಟೆಕ್ನಾಲಜಿ ಸ್ಪೀಡ್ ಆಗಿ ಹೋಗ್ತಾ ಇದೆ. ಬಟ್ ನಾವು ಟೆಕ್ನಾಲಜಿ ಜೊತೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಮ್ಮ ಲೈಫ್ ಅಲ್ಲಿ ನಾವು ಹಿಂದೆ ಇರ್ತೀವಿ. ಬೇರೆಯವ್ರು ಬೆಳೀತಾ ಇದ್ರೆ ನೋಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡಿರ್ಬೇಕು. ಹೌದಾ? ನೋಡಿ, ಅವರೆಲ್ಲ ಆಲ್ರೆಡಿ ಮುಂದೆ ಇದ್ದಾರೆ, ನಾವೆಲ್ಲ ಹಿಂದೆ ಇದ್ದೀವಿ ಆಲ್ರೆಡಿ. ಓಕೆ, ನೋ ಅವೇರ್ನೆಸ್ ಆಫ್ ಇ-ಕಾಮರ್ಸ್ ಆನ್ಲೈನ್ ಬಿಸ್ನೆಸ್ ಇನ್ ಇಂಡಿಯಾ. 15 ವರ್ಷದಿಂದ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ, ನಾಲೆಡ್ಜ್ ಇರಲಿಲ್ಲ. ಇದ್ರೂ ಕೂಡ ಅಮೆಝಾನ್ ಐ ಥಿಂಕ್ 2008 or 10 ಯಾವಾಗ ಬಂದಿದೆ ಅನ್ಸುತ್ತೆ. ಸೊ ತುಂಬಾ ಕೆಲವೇ ಒಂದಷ್ಟು ಜನ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಿತ್ತು. ಅಂಡ್ ಇಂಟರ್ನೆಟ್ ಅದೆಲ್ಲ ಅಷ್ಟು ಅಗ್ರೆಸಿವ್ ಆಗಿ ಇರಲಿಲ್ಲ, ಲಿಮಿಟೆಡ್. ಸೊ ಅದಾದ್ಮೇಲೆ ಲಿಮಿಟೆಡ್ ಯೂಸೇಜ್, ಅವೇರ್ನೆಸ್ ಆಫ್ ಸೋಷಿಯಲ್ ಮೀಡಿಯಾ ತುಂಬಾ ಜನಕ್ಕೆ ಅದೇನು ಗೊತ್ತೇ ಇರಲಿಲ್ಲ. ಅಂಡ್ ಇದ್ರೂ ಅವಾಗ ಫೇಸ್ಬುಕ್ ಇರ್ತಾ ಇತ್ತು, ಇನ್ಯಾವುದಿತ್ತು, ಯೂಟ್ಯೂಬ್ ಆಮೇಲೆ ಬಂತು. ನೆಕ್ಸ್ಟ್ ಇಂಟರ್ನೆಟ್, ವೈಫೈ ಆಕ್ಸೆಸ್ ಅದೆಲ್ಲ ಯಾವುದು ಕೂಡ ಇರಲಿಲ್ಲ. ಆಫ್ಟರ್ ಎವ್ರಿ ಹೋಮ್ ನೋ ಪ್ರಾಪರ್ ಟೈಮ್ ಲೈನ್ ಫಾರ್ ಡೆಲಿವರಿ. ಅಂದ್ರೆ ಇ-ಕಾಮರ್ಸ್ ಇದ್ರೂ ಕೂಡ ಅವಾಗ ಈಗಿನ 10 minutes 5 minutes ಮಿನಿಟ್ಸ್ ಎಲ್ಲ ಇರಲಿಲ್ಲ. ಸೊ ಯಾವುದೋ ಒಂದು ಟೈಮಲ್ಲಿ ಲಿಮಿಟೆಡ್ ಆಕ್ಸೆಸ್, ಲಿಮಿಟೆಡ್ ಪಿನ್ ಕೋಡ್